ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಲಿಗೆ ಪಾಂಡೆಯವರು ಬರೆದಿರುವ ಬಾಲಬೋಧಿ ಟೀಕೆ ಸ್ವಾಧ್ಯಾಯ ನಡೆದಂತಿದೆ. ಮೋಕ್ಷಾಧಿಕಾರದ ಪ್ರಥಮ ಮಂಗಲ ಕಲಶಿದೆ. ದ್ವಿಧಾ ಕೃತ್ಯ ಪ್ರಜ್ಞಾ ಪ್ರಗಜದಲನಾದ್ವಂದ ಪುರುಷೋ ನಯನ್ ಮೋಕ್ಷಂ ಸಾಕ್ಷಾತ್ ಪುರುಷಮುಪಲಂ ವೈಕನಿಯತಂ ಇದಾನೀಮುನ್ನಚ್ಯ ಸಹಜ ಪರಮಾನಂದ ಸರಸಂ ಪರಂ ಪೂರ್ಣಂ ಜ್ಞಾನಂ ಕೃತ ಸಕಲ ಕೃತ್ಯಂ ವಿಜಯತೆ. ಭಾವಾರ್ಥವು ಹೀಗಿದೆ. ಮೋಕ್ಷದ ಫಲವು ಅತೀಂದ್ರಿಯ ಸುಖವಿದೆ. ಏನು ಮಾಡುತ್ತಾ ಜ್ಞಾನವು ಪ್ರಕಟವಾಗುತ್ತದೆ? ಜೀವದ್ರವ್ಯಕ್ಕೆ ಸಕಲ ಕರ್ಮಗಳ ವಿನಾಶವಾದ ಮೇಲೆ ಅದು ಶುದ್ಧತ್ವ ಅವಸ್ಥೆಯ ಪ್ರಕಟತೆಯ ರೂಪದಿಂದ ಪರಿಣಮಿಸುತ್ತದೆ. ಏನಾಯಿತು? ಜ್ಞಾನ ಪ್ರಕಟಾಯಿತು. ಜೀವದ್ರವ್ಯಕ್ಕೆ ಸಕಲ ಕರ್ಮಗಳ ವಿನಾಶವಾದ ಮೇಲೆ ಜೀವದ್ರವ್ಯ ಅನಂತ ಗುಣಗಳ ಅಭೇದ ಪಿಂಡ ಇದೆ. ಅದರೊಳಗ ಯಾವುದೇ ಪ್ರಕಾರದ ಕರ್ಮ ಪ್ರವೇಶ ಮಾಡೋದನ್ನು ಸಾಧ್ಯವಿಲ್ಲ, ಸ್ಪರ್ಶ ಕೂಡ ಮಾಡೋದು ಸಾಧ್ಯವಿಲ್ಲ. ಅಂಥ ಜೀವದ್ರವ್ಯದ ಸ್ವರೂಪವನ್ನು ಜ್ಞಾನ ಯಾವಾಗ ತಿಳಿತಿದೆಯಲ್ಲ, ಆವಾಗ ನಾನು ಹಾಗಿದ್ದೇನೆ, ನಾನು ಹೀಗಿದ್ದೇನೆ, ನಾನು ಅದನ್ನು ಮಾಡ್ತೇನೆ, ನಾನು ಇದನ್ನು ಮಾಡ್ತೇನೆ, ನನಗೆ ದುಃಖ ಇದೆ, ನಾನು ಸುಖಿಯಾಗುವ ಸಲುವಾಗಿ ಪ್ರಯತ್ನ ಮಾಡಬೇಕು, ಅಥವಾ ನಾನು ಸುಖಿ ಇದ್ದೇನೆ, ಈ ಪ್ರಕಾರ ನಾನಾ ರೂಪದಿಂದ ಜೀವದ್ರವ್ಯವನ್ನು ಜ್ಞಾನ ಮನ್ನಿಸ್ತಾ ಇತ್ತೋ, ತಿಳಿತಾ ಇತ್ತೋ. ಜೀವದ್ರವ್ಯವನ್ನು ಅರ್ಥಾತ್ ತನ್ನನ್ನು ಜ್ಞಾನ ತಿಳಿತಾ ಇತ್ತ, ಮನ್ನಿಸ್ತಾ ಇತ್ತ. ಯಾವ ರೂಪದಿಂದ? ನಾನು ಈ ಮನೆ ಮಾಲೀಕ, ನಾನು ಈ ಪ್ರಕಾರದ ವಿದ್ಯಾವಂತ, ನಾನು ಈ ಪ್ರಕಾರದ ಧನವಂತ, ನಾನು ಇಷ್ಟ ಪರಿವಾರ ಉಳ್ಳವ, ಈ ಪ್ರಕಾರ ಆಪ್ತ ಬಂಧುಗಳು ನನ್ನವರಿದ್ದಾರೆ. ಹೀಗೆ ಜೀವದ್ರವ್ಯವನ್ನು ನಾನಾ ಪ್ರಕಾರದ ಭಾವಗಳಿಂದ ಜ್ಞಾನ ತಿಳಿತಾ ಇತ್ತು. ಅಭೇದ ಹೇಳಿದ್ರೆ ತನ್ನನ್ನು ತಿಳಿತಾ ಇತ್ತು. ತಾನಂದ್ರೆ ಜೀವದ್ರವ್ಯನಲ್ಲ. ಯಾವಾಗ ಆದ ಸಮಸ್ತ ಕರ್ಮಗಳ ವಿನಾಶ ರೂಪ ನಾನಿದ್ದೇನೆ. ವಿನಾಶ ಅಂತಂದ್ರೇನ? ಯಾವ ಪ್ರಕಾರದ ಭಾವ ರೂಪದಿಂದ ಪರಿಣಮಿಸುವಂಥದ್ದು ನನ್ನ ಸ್ವಭಾವಿಲ್ಲ. ಯಾವ ಪ್ರಕಾರದ ಭಾವ ನನ್ನ ಸ್ವಭಾವದೊಳಗೆ ಇಲ್ಲ. ಹೀಗೆ ಬರೇ ಜ್ಞಾನ ತಿಳಿಯುವುದರಿಂದ ಜೀವದ್ರವ್ಯದ ಸಮಸ್ತ ಕರ್ಮಗಳ ವಿನಾಶ ಆಗೋದು. ಏನಿಲ್ಲ, ಬದ್ಧಾವಸ್ಥೆಯಲ್ಲಿ ದೇಹದ ವಿದ್ಯಮಾನತೆಯೊಳಗೆ, ಇನ್ನೂ ಸ್ವಲ್ಪ ಸ್ಪಷ್ಟ ಹೇಳಿದ್ರೆ ಶ್ರದ್ಧಾಗುಣದ ವಿಪರೀತ ಪರ್ಯಾಯದ ಸದ್ಭಾವದೊಳಗೆ ಬರೇ ಜ್ಞಾನದಿಂದ ಸರ್ವಜ್ಞ ಪ್ರಭು ಹೇಳಿರುವ ಹಾಗೆ ಜೀವದ್ರವ್ಯದ ಸ್ವರೂಪವನ್ನು ತಿಳ್ಕೊಂಡು ಇಂಥ ಜೀವದ್ರವ್ಯ ನಾನಿದ್ದೇನೆ, ನಾನಿದ್ದೇನೆ, ನಾನಿದ್ದೇನೆ ಅನ್ನುವ ರೂಪದ ಯಾವ ಜ್ಞಾನದ ಪರಿಣಮನ ಇದೆ ಅಲ್ಲ, ಅಲ್ಲಿ ಸರ್ವ ಕರ್ಮಗಳ ವಿನಾಶ ಆಯಿತು. ಕರ್ಮರೂಪ ಆಗ್ತಾ ಇತ್ತು. ಏನ? ಜ್ಞಾನ. ಜ್ಞಾನ ಕರ್ಮರೂಪ ಆಗ್ತಾ ಇತ್ತು.
ಈಗೇನಾಯಿತು? ಕರ್ಮರೂಪ ಆಗಲಿಲ್ಲ. ಅಶುದ್ಧ ಆಗ್ತಾ ಇತ್ತು, ಈಗ ಅಶುದ್ಧ ಆಗಲಿಲ್ಲ. ಅಷ್ಟೇ ಇದೆ ರೀ. ಅಶುದ್ಧ ಏನ? ನಾನು ಹಾಗಿದ್ದೇನೆ, ಹೀಗಿದ್ದೇನೆ, ಅದು ಇದ್ದೇನೆ. ಯಾವುದಿದ್ದೇನೆ? ನಾನು ಮನುಷ್ಯ ಇದ್ದೇನೆ. ಇಷ್ಟಂತೂ ಪ್ರತಿಯೊಬ್ಬ ಮನುಷ್ಯನಿಗೆ ಸ್ವೀಕಾರ ಇದೆಯೋ ಅಥವಾ ಇಲ್ರಿ? ಅದು ಕರ್ಮ ಇದೆ. ಆ ಕರ್ಮದ ವಿನಾಶ ತಾನಾಗೇನ ಆಯ್ತು. ಯಾಕೆ? ದ್ರವ್ಯದೊಳಗೆ ಇರಲೇ ಇಲ್ಲಲ್ಲ, ಆ ಪ್ರಕಾರದ ಭಾವನೂ ಇರಲಿಲ್ಲ, ಆ ಪ್ರಕಾರದ ಭಾವಗಳ ಆಗುವಂಥ ಸ್ವಭಾವನೂ ಇರಲಿಲ್ಲ. ಏನು ಮಾಡಿತ್ರೆ? ಏನೂ ಮಾಡಲಿಲ್ಲ. ಕರ್ಮದ ನಾಶ ಮಾಡಲಿಲ್ಲ. ಜೀವ ದ್ರವ್ಯದೊಳಗೆ ಏನೂ ಮಾಡಲಿಲ್ಲ. ಜ್ಞಾನಕ್ಕೆ ಯಾವ ಕರ್ತವ್ಯನೂ ಇಲ್ಲ, ಭಾರನೂ ಇಲ್ಲ, ಹೊಣೆಗಾರಿಕೆನೂ ಇಲ್ಲ. ನಿರ್ಭಾರ ರೂಪದಿಂದ ಹೇಗಿದೆಯೋ ಹಾಗೆ ತಿಳಿಯುತ್ತಾರೆ. ಹೇಗಿದೆ? ಹೇಗಿದೆ? ತನ್ನನ್ನು ಶರೀರ ರೂಪ ತಿಳಿಲಿಲ್ಲ. ಹೇಗಿದೆ ಹಾಗೆ ತಿಳಿಯೋದು ಅವಶ್ಯಕನೇ ಇಲ್ರಿ. ತನ್ನನ್ನು ಶರೀರ ರೂಪ ತಿಳಿಲಿಲ್ಲ, ಧನಿಕನ ರೂಪದಿಂದ ತಿಳಿಲಿಲ್ಲ, ರೋಗಿಯ ರೂಪದಿಂದ ತಿಳಿಲಿಲ್ಲ, ನಿಶಕ್ತನ ರೂಪದಿಂದ ತಿಳಿಲಿಲ್ಲ. ಕಾರ್ಯ ಮಾಡ್ತಿತ್ತು, ಈಗ ಮಾಡಲಿಲ್ಲ. ಏನು ಕಾರ್ಯ ಮಾಡಿತ್ತು? ಜ್ಞಾನ. ವಿನಾಕಾರಣ ಏನೇನಾರೆ ಕಾರ್ಯ ಮಾಡ್ತಿತ್ತಲ್ಲ. ನಾನು ಹಾಗಿದ್ದೇನೆ, ಹೀಗಿದ್ದೇನೆ, ಮನುಷ್ಯ ಇದ್ದೆ, ಸುಂದರ ಇದ್ದೇನೆ, ನನ್ನ ರೂಪ ಹೀಗ್ಯಾಕಾಯ್ತು, ನನ್ನ ಕೂದಲೆಲ್ಲ ಬೆಳ್ಳಗಾದು, ಕೂದಲೆಲ್ಲ ಬಿದ್ದು ಹೋದು, ಕಾಲೊಳಗೆ ಸಾಮರ್ಥ್ಯ ಇಲ್ಲ, ಇದನ್ನು ನಾನಾ ಪ್ರಕಾರದ್ದೇನು ತಿಳಿತಾ ಇತ್ತು. ತಿಳಿತಾ ಇರಲಿಲ್ಲ, ಕರ್ಮ ಮಾಡ್ತಾ ಇರ್ತಾರೆ. ಹಾಗೆ ನಾನಾ ಪ್ರಕಾರದಿಂದ ತಿಳಿಯೋದನ್ನು ಬಿಟ್ಟುಬಿಟ್ಟಿರ್ತಾರೆ. ಅದರ ಹೆಸರು ಶುದ್ಧ ಪರಿಣಮನ ಇದೆ, ಸ್ವಭಾವ ರೂಪ ಪರಿಣಮನ ಇದೆ. ಅದರ ಹೆಸರ ಕರ್ಮಗಳ ವಿನಾಶ ಇದೆ. ಆಗಲಿಲ್ಲರಿ, ಆಗಲಿಲ್ಲ. ನೋಡ್ರಿ, ಯಾವಾಗ ಸಾಧಕ ಅವಸ್ಥೆಯಲ್ಲಿ ಯಾವನೋ ಜೀವ, ಯಾವನೋ ಆತ್ಮ ಸ್ವಭಾವ ಸ್ಥಿರತೆಯ ಮೂಲಕ ದೇಹ ಧಾರಣ ಮಾಡದ್ದನ್ನ ಅದೇಹಿಯಾಗಿ ಮೋಕ್ಷಕ್ಕೆ ಹೊರಟು ಹೋಗುತ್ತಾನಲ್ಲ, ಅದೇನಿದೆ ರೀ? ಸಮಸ್ತ ಕರ್ಮಗಳ ನಾಶ. ದೇಹ ಧಾರಣ ಮಾಡಲಿಲ್ಲ, ಅದು ಮೋಕ್ಷ ಇದೆ, ಅದು ನಿರ್ವಾಣ ಇದೆ. ಹಾಗಾದ್ರೆ ಇಲ್ಲಿ ಕೂಡ ತನ್ನನ್ನ ಜೀವ ದ್ರವ್ಯವಿರುವಂಥ ತನ್ನನ್ನ ದೇಹ ರೂಪ, ದಪ್ಪ ತೆಳವ ರೂಪ, ಶ್ರೀಮಂತ, ನಿರ್ಧನನ ರೂಪ, ಅಧಿಕಾರವಂತ, ಸೇವಕನ ರೂಪ ಅನುಭವ ಮಾಡೋದೇನಿದೆಯಲ್ಲ, ಅದನ್ನು ಬಿಟ್ಟುಕೊಟ್ಟ ಅಂತಂದ್ರೆ ಕರ್ಮಗಳ ವಿನಾಶ. ಎಲ್ಲಿ ಕರ್ಮ ಇದೆಯೋ ಅಲ್ಲಿ ಧರ್ಮ ಇಲ್ಲ, ಕರ್ಮ ಎಲ್ಲಿದೆಯೋ ಅಲ್ಲಿ ಜ್ಞಾನ ಇಲ್ಲ. ಜ್ಞಾನ ಅಂದ್ರೆ ಧರ್ಮ, ಕರ್ಮ ಅಂದ್ರೆ ಅಧರ್ಮ. ಅಜ್ಞಾನ ತನ್ನ ಸ್ವರೂಪದ ಜ್ಞಾನ ಇಲ್ಲದೇ ಇರುವುದರೊಳಗ ಬೇರೆ ಏನೇನನ್ನೋ ತನ್ನ ಸ್ವರೂಪ ಅಂಥೇಳಿ ತಿಳಿಯುವ, ಅನುಭವಿಸುವ ಎಲ್ಲ ಬಂದು ರೀ. ಸರ್ವಕರ್ಮ ಅಂತಂದ್ರ ತಿಳಿಯೋದನ್ನು ಬಂತು, ಅನುಭವಿಸುವುದನ್ನು ಬಂತು. ಕರ್ತೃತ್ವ, ಸ್ವಾಮಿತ್ವ, ಭೋಕ್ತೃತ್ವ, ಮಮತ್ವ, ಅಪನತ್ವ ಇವೆಲ್ಲ ಬಂತು. ಇವೆಲ್ಲ ಬಂದು ಅರ್ಥಾತ್ ಶ್ರದ್ಧಾ ಗುಣದ ಪರ್ಯಾಯ ಮಲಿನ, ಜ್ಞಾನ ಗುಣದ ಪರ್ಯಾಯ ಮಲಿನ, ಚಾರಿತ್ರ ಗುಣದ ಪರ್ಯಾಯ ಮಲಿನ, ವೀರ್ಯದ ಪ್ರಯೋಗ ಅನ್ಯಥಾ, ಹೀಗೆಲ್ಲ ಆಗುವುದರ ಹೆಸರ ಕರ್ಮ. ಕರ್ಮ ಕರ್ಮ ಸಂಯುಕ್ತತೆ ಇದೆ. ಜೀವದ್ರವ್ಯ ಕರ್ಮದಿಂದ ಯುಕ್ತ ಯಾವಾಗ ಆಗ್ತಿದೆ? ಶ್ರದ್ಧಾ, ಜ್ಞಾನ, ಚಾರಿತ್ರ, ವೀರ್ಯ, ಸುಖ, ಪ್ರಭುತ್ವ ಮೊದಲಾದ ಗುಣಗಳಲ್ಲಿ ಅನ್ಯಥಾ ಅನುಭವ ಮಾಡೋದು, ಅನ್ಯಥಾ ತಿಳಿಯೋದು. ಹಾಗೆ ಇಲ್ಲವೋ ಹಾಗೆ ತಿಳಿಯೋದು. ಏನಿದೆ? ಅರೂಪಿ
ಚೈತನ್ಯ ಸ್ವರೂಪನಾದಂಥ ಜೀವ ತನ್ನನ್ನು ರೂಪಿ ಅಚೇತನ ಜಡ ಅಂಥೇಳಿ ತಿಳಿಯುವುದೇ ಕರ್ಮ ಇದೆ. ಕರ್ಮ ಅಂತಂದ್ರೆ ಕಾರ್ಮಣ ವರ್ಗಣಗಳ ಪರಿಣಮಿಸಿ ಇಂತಿಷ್ಟ ಸ್ಥಿತಿಯೊಂದಿಗೆ ಈ ಪ್ರಕಾರದ ಅನುಭಾಗದ ಜೊತೆಗೆ ಜೀವದ ಪ್ರದೇಶದೊಳಗೆ ಬಂದು ನಿಲ್ಲುತ್ತವೆ. ಅದನ್ನು ಕರ್ಮ ಅಂಥೇಳಿ ಹೇಳೋದ ಆಗಮ ಪದ್ಧತಿ ಇರಬಹುದು. ಆದರೆ ಅಧ್ಯಾತ್ಮದೊಳಗ ದ್ರವ್ಯದ ಸ್ವತಂತ್ರತೆಯನ್ನು ತಿಳಿಯುವಂಥ ಪ್ರಸಂಗ ಬಂದ ನಂತರ ತಿಳಿಯುವಂಥ ಭೂಮಿಕೆ ಜೀವದಲ್ಲಿ ಉತ್ಪನ್ನ ಆದ ನಂತರ ಜೀವದೊಳಗಿದೆ, ಜೀವದ ವಿಸ್ತಾರ ಹೊರಗಿಲ್ಲ. ಜಡದೊಳಗಿದೆ, ಜಡದ ವಿಸ್ತಾರ ಹೊರಗಿಲ್ಲ. ಜಡ ವಿಸ್ತರಿಸಿ ಚೇತನದೊಳಗೆ ಬರುವುದಿಲ್ಲ, ಚೇತನ ಬೆಳೆದ ಜಡರೂಪ ಆಗುವುದಿಲ್ಲ, ಜಡದೊಳಗೆ ಹೋಗುವುದಿಲ್ಲ. ಏನು ಹೇಳಿದ್ರಿ? ಕರ್ಮ ಅಂತಂದ್ರೆ ಏನ? ಕರ್ಮ ಅಂತಂದ್ರೆ ಏನು? ಚಿದಾನಂದ ಸ್ವರೂಪನಾದಂಥ ಅರೂಪಿ ಜೀವದ್ರವ್ಯವನ್ನ ಅವನದೇ ಆದಂಥ ತಿಳಿಯುವ ಯಾವ ಶಕ್ತಿ ಪ್ರಗಟ ಇದೆಯೋ ಆ ಶಕ್ತಿಯ ಮೂಲಕ ತನ್ನನ್ನು ದೇಹರೂಪ, ಧನಿಕ, ಧಾರ್ಮಿಕ, ಸಾಧಕ, ತಪಸ್ವಿ, ವ್ರತಿ ಅಂಥೇಳಿ ತಿಳಿಯೋದಿದೆ ಅಲ್ಲ, ಇದು ಕರ್ಮ ಇದೆ ರೀ. ಇದು ಕರ್ಮ ಇದೆ. ಆ ಕರ್ಮ ಮಾಡಲಿಲ್ಲ ಅಂತಂದ್ರೆ ಧರ್ಮ ಇದೆ ರೀ. ಹಾಗೆಲ್ಲ ತಿಳಿಲಿಲ್ಲ ಅಂತಂದ್ರೆ ಧರ್ಮ ಇದೆ. ಹಾಗಾದ್ರೆ ಹಾಗೆ ತಿಳಿಲಿಲ್ಲ ಮತ್ತೆ ಹೇಗೆ ತಿಳಿಯೋದ? ಹಾಗೆ ತಿಳಿಲಿಲ್ಲ ಅಂತಂದ್ರೆ ಹೇಗಿದೆ? ಹಾಗೆ ಇದೇನ ರೀ. ಅಲ್ಲಿ ಮತ್ತೇನೂ ಮಾಡಬೇಕಾಗಿಲ್ಲ. ಬಟ್ಟೆಯನ್ನ, ಮಲಿನ ಬಟ್ಟೆಯನ್ನ, ಕೊಳಕಾದ ಬಟ್ಟೆಯನ್ನ ಸ್ವಚ್ಛ ಮಾಡುವ ಸಲುವಾಗಿ ಆ ಮಲಿನತೆಯನ್ನ, ಕೊಳೆಯನ್ನ ದೂರ ಮಾಡೋದಿದೆ ರೀ. ಮತ್ತೇನು ಮಾಡೋದಿದೆ ಹೇಳ್ರಿ? ಬಟ್ಟೆಗೆ ಮತ್ತೇನು ಮಾಡೋದಿದೆ ರೀ? ಸ್ವಚ್ಛ ಮಾಡುವ ಸಲುವಾಗಿ ಬರೇ ಮಾಲಿನ್ಯವನ್ನ ದೂರ ಮಾಡಿತು. ಬಟ್ಟೆಗೆ ಒಗೆದಾಯ್ತಲ್ಲ, ಬಟ್ಟೆಗೆ ಏನು ಮಾಡಿತು ಸುಧಾತಾಯಿ? ಬಟ್ಟೆಯನ್ನು ಸ್ವಚ್ಛ ಮಾಡಲಾಯಿತು ಅಂತ ಹೇಳಿ ವಚನ ಇದೆ ರೀ. ವಚನದ ವ್ಯವಹಾರ ಇದೆ. ಆದರೆ ಬಟ್ಟೆಯನ್ನು ಸ್ವಚ್ಛ ಹೇಗೆ ಮಾಡಿತು? ಯಾವುದು ಬಟ್ಟೆಯ ಮೂಲ ಸ್ವರೂಪದಿಂದ ಬೇರೆ ಇತ್ತೋ ಅದನ್ನು ಬೇರೆ ಮಾಡ್ತಾರೆ. ಅಷ್ಟೇ ಇದೆ ಇಲ್ಲಿ. ಏನ? ಅರೂಪಿ ಜ್ಞಾನದರ್ಶನ ಸ್ವಭಾವಿಯಾದಂಥ ಚೈತನ್ಯ ಆತ್ಮ ಅರ್ಥಾತ್ ಜೀವ ದ್ರವ್ಯವನ್ನ ರೂಪಿ ಮೂಲ ಇದೆ ರೀ. ಅರೂಪಿ ಜೀವದ್ರವ್ಯವನ್ನ, ಅದೇ ಜೀವದ್ರವ್ಯದ ಯಾವ ಅಸಾಧಾರಣ ಶಕ್ತಿ ಕಾರ್ಯ ಮಾಡ್ತಾ ಇದೆಯಲ್ಲ, ಆ ಕಾರ್ಯದೊಳಗ ತನ್ನನ್ನ ಜಡ ದೇಹರೂಪ, ದೇಹವೇ ಧನ ಯಾರ್ದ, ಮನೆ ಯಾರ್ದ, ಪತ್ನಿ ಪುತ್ರರ ಯಾರವ್ರ? ಜೀವನಿಗೆ ಪತ್ನಿ ಪುತ್ರರು ಇದಾರೇನ್ರಿ? ಜೀವನಿಗೆ ಧನ ಮನೆ ಅದಾವೇನ್ರಿ? ಜೀವನಿಗೆ ಬಂಧ ಮೋಕ್ಷ ಇಲ್ಲ. ಆದರೆ ಜೀವದ ಯಾವ ವರ್ತಮಾನ ಅಸಾಧಾರಣ ಕಾರ್ಯಶಕ್ತಿ ಇದೆಯಲ್ಲ, ಆ ಕಾರ್ಯ ಈ ರೂಪದಿಂದ ಆಗ್ತಾ ಇದೆ. ಯಾವ ರೂಪದಿಂದ? ಧನವಂತ, ಮನೆಯುಳ್ಳವ, ಪತ್ನಿ ಪುತ್ರರಿಂದ ಯುಕ್ತ, ಪರಿವಾರದಿಂದ ಸಹಿತ, ಪರಿವಾರದ ತ್ಯಾಗಿ, ಧನದ ತ್ಯಾಗಿ, ಆಹಾರದ ತ್ಯಾಗಿ, ಅವುಗಳಿಂದ ಸಹಿತ ಅಂಥೇಳಿ ಅನುಭವ ಮಾಡೋದ, ಅವುಗಳನ್ನು ಬಿಟ್ಟಿದೇನ ಅಂಥೇಳಿ ಅನುಭವ ಮಾಡೋದ. ಇದೆಲ್ಲ ಏನಿದೆ ರೀ? ಕರ್ಮ ಇದೆ. ಕರ್ಮ ಇದೆ. ಕರ್ಮ ಅಂದ್ರನ ಸಂಸಾರ ಇದೆ. ಕರ್ಮದಿಂದ ಸಂಸಾರ ಇಲ್ಲ,
ಕರ್ಮ ಸ್ವಯಂ ಸಂಸಾರ ಇದೆ. ಕರ್ಮದಿಂದ ಸಂಸಾರ ಇಲ್ಲ. ಯಾಕಂತಂದ್ರೆ ಯಾವ ಸಮಯದ ಜ್ಞಾನದೊಳಗ ಕರ್ಮರೂಪ ಆಗಿದೆಯೋ ಜ್ಞಾನ, ಅಥವಾ ಜ್ಞಾನದೊಳಗೆ ಕರ್ಮ ಇದೆ, ಅಥವಾ ಜ್ಞಾನದ ತಿರೋಭೂತ ಆಗಿ ಕರ್ಮ ಆವಿರ್ಭೂತ ಆದದ್ದು ಇದೆ, ಆ ಸಮಯದ ಆ ಯಾವ ಪರಿಣಾಮ ಇದೆಯೋ ಅದು ಮುಂದಿನ ಸಮಯದ ಪರಿಣಾಮಕ್ಕೆ ಕಾರಣ ಇಲ್ಲ. ಅಂಥೇಳಿನ ಸಂಸಾರ ಯಾವುದಲ್ಲಿ ಇದೆ ಅಥವಾ ಯಾವುದ ಸಂಸಾರ ಇದೆ ಅದರಿಂದ ಸಂಸಾರ ಇಲ್ಲ. ಸಂಸಾರ ಸ್ವತಂತ್ರ ಇದೆ. ಜ್ಞಾನದೊಳಗ ಜ್ಞಾನದ ವರ್ತಮಾನ ಕಾರ್ಯ ಜ್ಞಾನ ಸ್ವರೂಪಿ ಚಿನ್ಮಾತ್ರ ತತ್ವ ಇರುವೆಳೆದೊಳಗೂ ಕೂಡ ನನ್ನ ಜ್ಞಾನದಿಂದ ದೇಹರೂಪ ಮನುಷ್ಯ ರೂಪ ಭಕ್ತಿ ಮಾಡುವಂಥವ, ವ್ರತ ಮಾಡುವಂಥವ, ತಪಸ್ಸು ಮಾಡುವ ತಪಸ್ವಿಯ ರೂಪ ಅನುಭವ ಎಲ್ಲಿ ಮಾಡ್ತಾನೋ ಆ ಅನುಭವದ ಹೆಸರು ಸಂಸಾರ ಇದೆ. ಆ ಅನುಭವದ ಹೆಸರು ಕರ್ಮ ಇದೆ. ಯಾವಾಗ ಅವ ಅದಾವುದರದ್ದು ಅನುಭವ ಮಾಡುವುದಿಲ್ಲಲ್ಲ, ಆವಾಗ ಎಲ್ಲೇ ಇದ್ರೂ ಮುಕ್ತನ. ಲೋಕದ ಯಾವುದೇ ಒಂದು ವಿಶಿಷ್ಟ ಭಾಗದೊಳಗಿರುವಂತಹ ಜೀವವನ್ನ ಮುಕ್ತ ಅಂತ ಹೇಳಿ ಹೇಳಲಿಲ್ಲ. ಅದು ವ್ಯವಹಾರದಿಂದ ಅಹುದು, ಅದು ದ್ರವ್ಯ ಸಾಪೇಕ್ಷ ಅಹುದು. ಜೀವದ್ರವ್ಯ ಮುಕ್ತ ಜೀವದ್ರವ್ಯ ಯಾವಾಗ ಲೋಕದ ಅಗ್ರಭಾಗದೊಳಗೆ ಹೋಗಿ ಅವ್ಯಾಬಾಧ ಅನಾಕುಲ ಸುಖದೊಳಗ ಚಿರಕಾಲದವರೆಗೆ ಉಳಿತಿದೆಯೋ ದ್ರವ್ಯರಿ, ಆ ಜೀವದ್ರವ್ಯಕ್ಕ ಮುಕ್ತ ಜೀವ ಅಂತೇಳಿ ಹೇಳ್ತಾರೆ. ಆದರೆ ಹೇಳುವ ಮಾತಿಲ್ಲ. ಜೀವ ಮುಕ್ತ ಯಾವಾಗ ತನ್ನನ್ನ ದೇಹರೂಪ, ಧನರೂಪ, ಸಂಯೋಗ ರೂಪ, ಕರ್ಮರೂಪ, ವಿಭಾವ ರೂಪ ಅನುಭವ ಮಾಡುವುದಿಲ್ಲವೋ ಆವಾಗ ಮುಕ್ತನ. ಹಾಗಾದ್ರೆ ಒಂದು ಸಲ ಆ ಪರದ್ರವ್ಯ ಪರಭಾವರೂಪದ ಅನುಭವ ಬಿಟ್ಟು ಹೋಯಿತು ಅಂತಂದ್ರೆ ಅಲ್ಲಿ ಯಾವ ಪರಮ ಶಾಂತಿ, ಅತೀಂದ್ರಿಯ ಆನಂದದ ಸಂವೇದನ ಆಗ್ತಿದೆಯಲ್ಲ, ಅದರ ಪ್ರಭಾವದಿಂದ ಅವನು ಎಂದೂ ಅನ್ಯ ಭಾವರೂಪ ಪರಿಣಾಮನ ಮಾಡೋದನ್ನ ಇಲ್ಲ. ಅದರ ಮಹಿಮಾ ಅಷ್ಟೇ ಇದೆ. ಪರದ್ರವ್ಯಗಳ ಸಂಯೋಗ ಅನಂತ ಬಾರಿ ಬಂತರೆ, ಪರಭಾವಗಳ ರೂಪದ ಪರಿಣಮನ ಅನಂತ ಬಾರಿ ಏಕ ಪ್ರಕಾರದ ಆಗಿ ಹೋಗ್ತಾರೆ. ಅನಂತ ಬಾರಿ ಏಕ ಪ್ರಕಾರದ, ಅದನ್ನು ಭಾವ ಪರಾವರ್ತನ ಅಂತಾರೆ. ಪರದ್ರವ್ಯಗಳ ಸಂಯೋಗ ಅನಂತ ಬಾರಿ ಬಂತು, ಅದನ್ನು ದ್ರವ್ಯ ಪರಾವರ್ತನ ಅಂತಾರೆ. ಬಂತು, ಅದರ ಕಾಲ ಎಷ್ಟು ಇತ್ತೋ ಅಷ್ಟು ಉಳಿತು, ಬದಲಾಗಿ ಹೋಯಿತು. ಆದ್ರೆ ಅಂಥದ್ದನ್ನ ಮತ್ತೆ ಬಂತರೆ ಕೂಡಲೇ ಅಲ್ಲ, ಅನಂತ ಕಾಲ ಕಳೆದ ನಂತರ. ಆದರೆ ಈ ಜೀವಕ್ಕ ಅದರ ಪ್ರಜ್ಞೆನೂ ಇಲ್ಲ, ಅದರ ಸ್ಮರಣೆನೂ ಇಲ್ಲ, ಮತ್ತು ಪರದ ರುಚಿಯನ್ನು ಬಿಟ್ಟ ತನ್ನ ಸ್ವರೂಪದ ಭಾನನೂ ಇಲ್ಲ. ಹೀಗಾಗಿ ಅನಂತ ಬಾರಿ ಭಾವ ಪರಾವರ್ತನ, ಅನಂತ ಬಾರಿ ದ್ರವ್ಯ ಪರಾವರ್ತನ ಆದರೂ ಕೂಡ ಇವನಿಗೆ ಆಗಿದೆ ಅಂಥೇಳಿ ಹೇಳುವಂಥ ಜ್ಞಾನಿ ಗುರುಗಳ ವಚನದ ಮೇಲೆ ವಿಶ್ವಾಸ ಇಲ್ಲ. ಯಾಕಿಲ್ಲ ಅಂತಂದ್ರೆ ತನ್ನ ಇರುವಿಕೆದ್ದನ್ನೇ ವಿಶ್ವಾಸ ಇಲ್ಲ ಅಂಥೇಳಿನ ಮರಣದಿಂದ ತನ್ನ ನಾಶ ಆಗಿ ಹೋಗ್ತಿದೆ ಅನ್ನುವ ಕಾರಣದಿಂದ ಇವನಿಗೆ ಆ ಮರಣದ ಕುರಿತು ಅಪರಿಮಿತ ಭಯ ಇದೆ. ಇಂಥ ಸ್ವಾಧೀನ, ಸ್ವತಂತ್ರ ಮತ್ತು
ಪರಿಪೂರ್ಣ ವಸ್ತು ತಾನು ಇದ್ರೂ ಕೂಡ ಕ್ಷಣಿಕವಿರುವಂಥ ಮತ್ತೆ ಮರಳಿ ಬಂದು ಈ ಜೀವನ ಆಕುಲತೆಗೆ ನಿಮಿತ್ತ ಆಗ್ತಾ ಇರುವಂಥ ಪರಪದಾರ್ಥಗಳಲ್ಲಿ ಅದೆಂಥ ವಿಶ್ವಾಸ ಈ ಜೀವಕ್ಕೆ. ಎಂಥ ವಿಶ್ವಾಸ ಅಂತಂದ್ರೆ ವೀತರಾಗಿ ಸರ್ವಜ್ಞ ಪ್ರಭು ಅಧರದೊಳಗ ಆಕಾಶದಲ್ಲಿ ವಿರಾಜಮಾನ ಇರುವಂಥವರ ಸರ್ವಾಂಗದಿಂದ ನಾಲಿಗೆ ತುಟಿ ಅಲುಗಾಟ ಇಲ್ಲದನ್ನ ಸರ್ವಾಂಗದಿಂದ ದಿವ್ಯಧ್ವನಿ ಪ್ರಸಾರಿತ ಆಗ್ತಿದೆ. ಆ ದಿವ್ಯಧ್ವನಿಯೊಳಗ ಈ ಜೀವದ ಸ್ವರೂಪ ಹೇಗಿದೆಯೋ ಹಾಗೆ ಪ್ರತಿಪಾದಿಸಲ್ಪಡ್ತಿದೆ. ಆದರೆ ಈ ಜೀವಕ್ಕೆ ಆ ವಚನದ ಶ್ರವಣದ ಮೇಲೆ ವಿಶ್ವಾಸ. ಯಾರಾದರೂ ಹೇಳಿದರು, ಯಾರೋ ಬಂದಿದ್ದರು ನಿಮ್ಮ ಮನೆಯಲ್ಲಿ, ಏನೋ ತಗೊಂಡು ಹೋದರು ಅಂಥೇಳಿ ಹೇಳಿದ ನಂತರ ಈ ಜೀವಕ್ಕೆ ನಮ್ಮ ಮನೆಯೊಳಗೆ ತಗೊಂಡು ಹೋಗುವಂಥದ್ದೇನು ಇರಲಿಲ್ಲ ಹೊರಗ ಅನ್ನುವ ವಿಶ್ವಾಸನೇ ಇಲ್ಲ. ಎಲ್ಲ ತಡ್ಕಾಡ್ತಾನೆ, ಎಲ್ಲ ನೋಡ್ತಾನೆ. ಅವನು ಯಾವನೋ ಹೇಳಿದ ಮಾತಿನ ವಿಶ್ವಾಸ ಅಷ್ಟ. ಆದರೆ ಸಾಕ್ಷಾತ್ ಸರ್ವಜ್ಞ ಪ್ರಭು ಹೇಳಿದರು, ನೀನು ನಿನ್ನ ಆನಂದದ ನಿಧಿಯನ್ನು ಲೂಟಿ ಮಾಡ್ಕೊಳ್ತಾ ಇದ್ದಿ, ಕೊಳ್ಳೆ ಹೊಡಿತಾ ಇದ್ದಾವೆ ನಿನ್ನ ಪರಭಾವ. ಪರದ ಸನ್ಮುಖ ವೃತ್ತಿಯಿಂದ ನಿನ್ನ ನಿಧಿಯೆಲ್ಲ ಲೂಟಿ ಆಗ್ತಾ ಇದೆ ಅಂಥೇಳಿ ಹೇಳಿದರೆ ವಿಶ್ವಾಸನ ಆಗುವುದಿಲ್ಲ. ಯಾವನು ಬಾಲಕ ಹೇಳಿರ್ತಾನೆ, ಅಜಾನ ಬಾಲಕ ಹೇಳಿರ್ತಾನೆ. ಅಲ್ಲಿ ಚೌಕಶಿ ಯಾವಾಗ ಬಂದಿದ್ದ, ಯಾವ ಕಡೆಗೆ ಹೋದ, ಎಂಥ ಇದ್ದ, ಇದೆಲ್ಲ ಚೌಕಶಿ ಇದೆ. ಯಾವನೋ ಬಂದಿದ್ದ ನಿಮ್ಮ ಮನೆಯೊಳಗಿಂದ ಏನೋ ಒಂದು ವಸ್ತು ತಗೊಂಡು ಹೋದ ಅಂಥೇಳಿ ಬಾಲಕರೇ, ಅಜಾನ ಬಾಲಕ. ಆದರೆ ಅವನ ಮೇಲೆ ವಿಶ್ವಾಸ. ಅವನು ಬೆನ್ನು ಹತ್ತಿ ಕೇಳ್ತೇವ್ರಿ, ನೀ ಏನು ಮಾಡ್ಕತ್ತಿದ್ದೆ ಅವಾಗ, ನೀ ಎಲ್ಲಿದ್ದೆ, ನಮ್ಮ ಮನೆಯಾಗ ಬಂದಿದ್ದು ನೋಡಿದೇನ, ಎಷ್ಟು ಪ್ರಶ್ನೆ ಮಾಡ್ತೇವೆ. ಆದರೆ ಇಲ್ಲಿ ಜ್ಞಾನಿ ಗುರುಗಳ, ವನವಿಹಾರಿ ಸಂತರ, ಸರ್ವಜ್ಞ ಭಗವಂತರ ಈ ಭವ 4 ಗತಿ ರೂಪದ 84 ಲಕ್ಷ ಅವತಾರಗಳಲ್ಲಿ ನೀನು ನಿನ್ನ ನಿಧಿಯನ್ನು ಕಳ್ಕೊಂಡ ಭ್ರಮಣ ಮಾಡ್ತಾ ಇದ್ದೀಯಪ್ಪ ಅಂಥೇಳಿ ಹೇಳಿದ್ರೆ, ಯಾವಾಗ ನಾನು ಇದಕ್ಕಿಂತ ಮೊದಲು ಎಲ್ಲಿದ್ದೇನೋ, ಏನು ಮಾಡುವುದರಿಂದ ಇಲ್ಲಿ ಬಂದೆನೋ ಅಂಥೇಳಿ ಇವನಲ್ಲಿ ಪ್ರಶ್ನೆ ಏನು ಬರುತ್ತೆ. ಬರ್ತಾರೆ ಅವರೇ ಹೇಳಿದ್ರೂ ಕೂಡ ಅದರ ಬಗ್ಗೆ ವಿಚಾರ ಮಾಡುವುದಿಲ್ಲ. ಬಸ್ ಓದಿ ಬಿಡ್ತಾನೆ, ಕೇಳಿ ಬಿಡ್ತಾನೆ, ಉಪದೇಶವನ್ನು ಕೇಳಿ ಬಿಡ್ತಾನೆ, ಗ್ರಂಥವನ್ನು ಓದಿ ಬಿಡ್ತಾನೆ, ಮಂದಿರಕ್ಕೆ ಹೋಗಿ ಬರ್ತಾನೆ, ಪೂಜೆ ಮಾಡಿ ಮುಗಿಸ್ತಾನೆ, ಉಪವಾಸ ಮಾಡ್ತಾನೆ, ಸಂಯಮ ಮಾಡ್ತಾನೆ, ಬಸ್ ಮಾಡ್ತಾನೆ. ಮಾಡೋದರ್ಥಾತ್ ಕರ್ಣ ಅಂದ್ರಲ್ಲ, ಕರ್ಣ ಅಂದ್ರೆ ಕರ್ಮ ಮಾಡೋದು. ಎಲ್ಲಿ ಮಾಡೋದು ಇಲ್ಲವೋ ಅಲ್ಲಿ ಉಳಿತೇನ ತಿಳಿಯೋದು ಉಳಿತ, ಅರ್ಥಾತ್ ತಿಳಿಬೇಕಾಗಿಲ್ಲ. ತಿಳಿಯೋದರೊಳಗೆ ಕೂಡ ಹೊಣೆಗಾರಿಕೆ, ಜವಾಬ್ದಾರಿ ಇಲ್ಲ. ತಾನೇ ತಿಳಿಯೋ ರೂಪದಿಂದ ಪರಿಣಮನ ಮಾಡ್ತಾ ಇರ್ತಾನೆ, ಪರಿಣಮನ ಆಗ್ತಾ ಇರ್ತಿದೆ. ಜೀವದ್ರವ್ಯ ಸಮಸ್ತ ಕರ್ಮಗಳ, ಏನು ಹೇಳಿದ್ರು, ಸಕಲ ಕರ್ಮಗಳ ವಿನಾಶವಾದ ಮೇಲೆ ಅದು ಶುದ್ಧತೆಯ ಅವಸ್ಥೆಯ ರೂಪದಿಂದ ಪರಿಣಮಿಸುತ್ತ ಯಾವಾಗ ಭೇದಜ್ಞಾನದ ಮೂಲಕ, ಯಾವಾಗ ಪರಭಾವ ರೂಪದಿಂದ ಆಗದೇ ಇರೋದು ಸ್ಪಷ್ಟ ಲಕ್ಷ್ಯಕ್ಕೆ ಬರ್ತಿದೆಯೋ, ಆ ಪರಭಾವ ರೂಪ ಆಗದೇ ಇರೋ ವೇಳೆದೊಳಗ
ಯಾವ ಶಾಂತಿ ನಿರ್ಭರತೆಯ ಸಂವೇದನ ಅವನ ಜ್ಞಾನದೊಳಗೆ ತಿಳಿದು ಬರ್ತಿದೆಯೋ ಆವಾಗ ಈ ನಿಂದನ ಅವನ ಶುದ್ಧತ್ವ ರೂಪದಿಂದ ಪರಿಣಮಿಸಲಿಕ್ಕೆ ಶುರು. ಎಲ್ಲಿಯವರೆಗೆ? ಇಲ್ಲಿಂದ ಹಿಡಿದು ಅನಂತ ಕಾಲದೊಳಗೆ ಬೇರೆ ರೂಪ ಆಗೋದನೇ ಇಲ್ಲ. ಬೇರೆ ರೂಪ ಆಗುವುದಿಲ್ಲ ಅರ್ಥಾತ್ ಮನುಷ್ಯ ಆಗ್ತಾನೆ, ದೇವ ಆಗ್ತಾನೆ, ಮುನಿ ಆಗ್ತಾನೆ, ಅರ್ಹಂತ ಆಗ್ತಾನೆ. ಆದ್ರೆ ಅವು ಎಲ್ಲ ಅವಸ್ಥೆಗಳ ಮಧ್ಯದೊಳಗ ಅವನಿಗೆ ಯಾವ ಪ್ರಕಾರದಿಂದ ತನ್ನತನದ ಭಾವ, ತಾನು ಮಾಡಿದೇನನ್ನೋ ಭಾವ, ಇದರ ನಂತರ ಇದನ್ನು ಮಾಡಬೇಕನ್ನೋ ಭಾವ ಬರುವುದಿಲ್ಲ. ಅದರ ಹೆಸರು ಶುದ್ಧತ್ವ ರೂಪದಿಂದ ಪರಿಣಾಮ. ಅದರ ಹೆಸರು ಮೋಕ್ಷ ಇದೆ. ಮೋಕ್ಷ ಎಲ್ಲಿ ಆಗ್ತಿದೆ? ಮೋಕ್ಷ ಆಂತರ್ಯದೊಳಗಾಗ್ತಿದೆ. ಮೋಕ್ಷ ಆಂತರ್ಯದೊಳಗೆ ಹೇಗಾಗ್ತಿದೆ? ಅದರ ಲಕ್ಷಣೇನು? ಅದರ ಲಕ್ಷಣ ನಿರಾಕುಲ ಶಾಂತಿಯ ಅನುಭವ, ಅತೀಂದ್ರಿಯ ಸುಖದ ಅನುಭವ. ಕಣ್ಣ ತೆಗೆದಿಲ್ಲ, ಕಿವಿಯ ಮೇಲೆ ಯಾವ ಶಬ್ದ ಬೀಳ್ತಾ ಇಲ್ಲ, ಸ್ಪರ್ಶನೇಂದ್ರಿಯದ ವಿಷಯದ ಕಡೆಗೆ ಜ್ಞಾನದ ಗಮನ ಇಲ್ಲ, ಘ್ರಾಣೇಂದ್ರಿಯದೊಳಗೆ ಯಾವ ಗಂಧದ ಗ್ರಹಣ ಆಗ್ತಾ ಇದೆಯೋ ಅದರ ಕುರಿತು ಯಾವ ವಿಶೇಷತೆ ಇಲ್ಲ, ರಸನೇಂದ್ರಿಯದ ಮೂಲಕ ಯಾವ ರಸ ಆಸ್ವಾದದೊಳಗೆ ಬರ್ತಾ ಇದೆ ಅದಕ್ಕೆ ಯಾವ ವಿಶೇಷತೆಯೂ ಅವನ ಜ್ಞಾನದೊಳಗೆ ಇಲ್ಲ. ಇದು ಮೋಕ್ಷ ಇದೆ. ವಾಸನ ಮೋಕ್ಷದ ಸಲುವಾಗಿ ದೇಹ ನಗ್ನ ಇರೋದು ಅವಶ್ಯಕಿಲ್ಲ. ಮೋಕ್ಷದ ಸಲುವಾಗಿ ಬೆಟ್ಟದ ಶಿಲೆಯ ಮೇಲೆ ಇರುವ ಅವಶ್ಯಕತೆ ಇಲ್ಲ. ಅದಕ್ಕೆ ಕಾರ್ಯ ಆಗುವ ಸಮಯದೊಳಗೆ ಕಾರಣ ಅನೇಕ ಇರ್ತವೆ. ಆದರೆ ಕೆಲವು ಕಾರಣ ಹೀಗಿದಾವೆ, ಅವು ಇದ್ದ ನಂತರ ಕಾರ್ಯ ಆಗ್ತಿದೇನೋ ಮತ್ತು ಆಗೋದನೂ ಇಲ್ಲ. ಕೆಲವು ಕಾರಣ ಹೀಗಿದಾವೆ, ಅವು ಇದ್ದ ನಂತರ ಕಾರ್ಯ ಆಗ್ತಿದೆ. ಬಹಳ ಅದ್ಭುತ. ಟೋಡರ್ಮಲ್ಲರು ಬಹಳ ಸ್ಪಷ್ಟ ರೂಪದಿಂದ ಹೇಳಿದ್ದಾರೆ. ಕೆಲವು ಕಾರಣ ಹೀಗಿದಾವೆ, ಅವು ಇಲ್ಲದ ಕಾರ್ಯ ಆಗೋದನೇ ಇಲ್ಲ. ಶುದ್ಧೋಪಯೋಗ ಹೀಗಿದೆ, ಅದು ಇಲ್ಲದ ಮೋಕ್ಷ ಆಗೋದನೇ ಇಲ್ಲ. ನಿರ್ಗ್ರಂಥತೆ ನಗ್ನದಶ ಹೀಗಿದೆ, ಅದು ಮೋಕ್ಷ ಆಗೋ ವೇಳೆದೊಳಗೆ ಇರ್ತಿದೆ, ಆದರೆ ಅಲ್ಲಿದ್ದ ನಂತರ ಆಗಬೇಕು, ಹೀಗೆ ನಿಯಮ ಇಲ್ಲ. ಕಾರಣ ಕಾರ್ಯದ ರಹಸ್ಯ, ಕಾರಣ ಕಾರ್ಯದೊಳಗಿನ ಶುದ್ಧಾಶುದ್ಧತೆ. ಅರೆ ಎಲ್ಲಿ ಕಾರ್ಯ, ಅದನ್ನೇ ನಮ್ಮ ಚಂದ್ರಸಾಗರ ವರ್ಣಿ ಹೇಳಿದರು. ಕಾರಣ ಕಾರ್ಯಗಳ ಎರಡೂ ಮೀರದೆ ಸಕಲ ಆಗಮಗಳ ಕೇಳು ಅನವರತ. ಅನವರತ ನಿರಂತರ ಆಗಮಗಳನ್ನು ಕೇಳು. ಎಲ್ಲ ಆಗಮಗಳನ್ನು ನಿರಂತರ ಹೇಗೆ ಕೇಳೋದು ಅರ್ಥಾತ್ ಕಾರಣ ಕಾರ್ಯದ ಸೀಮೆಯನ್ನು ತಿಳಿತಾ ಇರೋ. ಎಷ್ಟು ಬಾರಿ ಈ ಶಬ್ದ ಬಂತು, ಆದರೆ ಈ ಅರ್ಥ ಬಂದಿರಲಿಲ್ಲ. ಯಾವ ಅರ್ಥ? ಸಕಲ ಆಗಮಗಳನ್ನು ಅನವರತ ಹೇಗೆ ಕೇಳೋದು? ಹೇಳೋರು ಯಾರು ನಮಗ? ಅರೇ ಸಕಲ ಆಗಮಗಳನ್ನು ಅನವರತ ಕೇಳೋದು ಅರ್ಥಾತ್ ಅನವರತ ರೂಪದಿಂದ ಕಾರ್ಯ ಕಾರಣದ ಸೀಮೆಯನ್ನು ತಿಳಿತಾ ಇರೋದು. ರೋಗ ಆಗಿದೆ ಅಲ್ಲ, ಅದರ ಸೀಮೆ ಎಲ್ಲಿದೆ? ಶರೀರದೊಳಗಿದೆ, ಜಡದೊಳಗಿದೆ. ಅರೇ ದುಃಖ ಆಗ್ತಾ ಇದೆಯಲ್ಲ, ಅದರ ಕಾರಣ ಎಲ್ಲಿದೆ? ರೋಗದೊಳಗಿದೆ, ದೇಹದೊಳಗಿದೆ, ನಿರ್ಧನಿಕತೆಯೊಳಗಿದೆ, ಪುತ್ರನ ತಿರಸ್ಕಾರ ವೃತ್ತಿಯೊಳಗಿದೆ. ದುಃಖದ ಸೀಮೆ ಎಲ್ಲಿದೆ? ದುಃಖ ರೂಪದ ಕಾರ್ಯ ಎಲ್ಲಿ ಆಗ್ತಾ ಇದೆಯಲ್ಲ, ಅದರ ಕಾರಣ ಆ ದುಃಖ ಯಾರಿಗಾಗಿದೆಯೋ ಅವನ ಅಜ್ಞಾನವೇ ಇದೆ. ಎಲ್ಲಿ ಅಜ್ಞಾನ ಇದೆ ಅಲ್ಲಿ ಸುಖ ಸ್ವಲ್ಪ ಕೂಡ ಇಲ್ಲ. ಎಲ್ಲಿ ಜ್ಞಾನ ಇದೆ ಅಲ್ಲಿ ದುಃಖ ಹತ್ತಿರನೂ ಬರುವುದಿಲ್ಲ. ದುಃಖದ ಸಂಬಂಧ ಅಜ್ಞಾನದ ಜೊತೆಗೆ ಅದೇನಿದ್ರೂ ಅಂಟ್ಕೊಂಡಿರ್ತಿದೆ. ಎಲ್ಲಿ? ಅಜ್ಞಾನಕ್ಕರೆ. ಅದನ್ನು ಬಿಟ್ಟು ನನ್ನಲ್ಲೇ ಅಜ್ಞಾನ ಇದೆ, ಹೀಗೆ ಸಾಧ್ಯನೇ.
ಇನ್ನು ವಸ್ತು ಸ್ವರೂಪದ ಜ್ಞಾನ ಇದೆ, ನನ್ನ ಸ್ವರೂಪದ ಜ್ಞಾನ ಇದೆ, ಪರದ್ರವ್ಯದ ಭಿನ್ನತೆಯ ಜ್ಞಾನ ಇದೆ, ಮತ್ತು ಅಲ್ಲಿ ದುಃಖ ಆಗ್ತಾ ಇದೆ. ಹೀಗೆ ಸಾಧ್ಯನೇ ಇಲ್ಲ. ಜ್ಞಾನದಿಂದ ದೂರ ಇರ್ತಿದೆ, ಜ್ಞಾನದಿಂದ ಭಯಭೀತ ಇದೆ. ಯಾವುದ? ದುಃಖ. ದುಃಖ ಸ್ವಯಂ ಭಯಭೀತ ಇದೆ. ಯಾವುದರಿಂದ? ಜ್ಞಾನದಿಂದ. ಜ್ಞಾನದ ಹತ್ತಿರ ಬರೋದನ್ನೇ ಇಲ್ಲ. ಎಲ್ಲಿ ಅಜ್ಞಾನ ಇದೆಯೋ ಅಲ್ಲಿ ಏನೇ ಮಾಡಿದ್ರೂ ಕೂಡ ದುಃಖ ದೂರ ಆಗೋದನ್ನೇ ಇಲ್ಲ. ಏನೇ ಮಾಡಿದ್ರು ಅಂದ್ರೆ ಪದ್ಮಾಸನದಲ್ಲಿ ಕೂತರನು, ಎದುರಿಗೆ ಸಮಯ ಸಾರ ಇದ್ರನು, ಸಾಕ್ಷಾತ್ ಸರ್ವಜ್ಞ ಪ್ರಭು ಇದ್ರನು, ಒಳಗಡೆ ಅಜ್ಞಾನ ಇದೆಯಲ್ಲ, ಮೂಗಿನೊಳಗೆ ಮಲ ಇಟ್ಕೊಂಡು ಬಂದಿತ್ತಲ್ಲ, ಅದ ನೊಣ, ದುಂಬಿ, ಜೇನ್ನೊಣ ಯಾವುದೋ, ಅದಕ್ಕೆ ಪರಿಮಳ, ಪುಷ್ಪದ ಪರಿಮಳ ಎಲ್ಲಿ ತಿಳಿದು ಬರ್ಬೇಕ್ರಿ? ಅದರದ ಲಾಭ ಎಲ್ಲಿ ಆಗಬೇಕು? ಹಾಗಾದ್ರೆ ಒಳಗ ಅಜ್ಞಾನ ತುಂಬಿರು ಎಳೆದೊಳಗ ಸಮಯ ಸಾರವನ್ನು ನೋಡ್ತಾ ಇದ್ರನು, ಓದ್ತಾ ಇದ್ರನು, ಕೇಳ್ತಾ ಇದ್ರನು ಸುಖ ಆಗೋದಿಲ್ರಿ. ಒಳಗ ಜ್ಞಾನ ಇರು ಎಳೆದೊಳಗ ಯುದ್ಧ ಮಾಡ್ತಾ ಇದ್ರನು ಸುಖಿ ಅದ, ಭೋಗಿಸ್ತಾ ಇದ್ರನು ಸುಖಿ ಅದ. ಅರೇ ಏನು ಇಡೀ ಜೈನ ಕುಲದ ಮಹಿಮೆ, ಬರೀ ಕುಲದ ಮಹಿಮೆ ರೀ. ಸತ್ಯಂಧರ ರಾಜನಿಗೆ ಏನಾಯಿತು? ಕಾಷ್ಟಾಂಗಾರನ ಜೊತೆಗೆ ಯುದ್ಧ ಮಾಡುವ ವೇಳೆದೊಳಗೆ ಯುದ್ಧ ಭೂಮಿಯೊಳಗ ಸಮಾಧಿ ಮರಣ ಆಯಿತು. ಭೇದ ಜ್ಞಾನ ಪೂರ್ವಕ ದೇಹ ತ್ಯಾಗ ಆಯಿತು. ಜೀವನ ತುಂಬೆಲ್ಲ ಏನು ಮಾಡಿದ್ದ? ವಿಜಯರಾಣಿಯೊಳಗ ಆಸಕ್ತ, ಭೋಗದೊಳಗ ಆಸಕ್ತರಿ. ಅದಕ್ಕೆ ಹೇಳ್ತಾ ಇದೆ, ಅಂಥ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲದಿದ್ರೂ ಕೂಡ ಭೋಗದೊಳಗಂತೂ ಆಸಕ್ತ ಇಲ್ಲಲ್ಲ, ತನ್ಮಯ ಇಲ್ಲಲ್ಲ, ವರ್ತಮಾನದ ಕರ್ತವ್ಯಗಳನ್ನೆಲ್ಲ ಮರ್ತೇನ ಅದರೊಳಗೆ ಮುಳುಗಿಲ್ಲಲ್ಲ. ಹಾಗಾದ್ರೆ ನಿರಂತರ ದಿನನಿತ್ಯವೂ ಜಿನವಾಣಿಯ ಸಂಯೋಗ, ತ್ರಿಲೋಕ ಪೂಜ್ಯ ಪ್ರಭುವಿನ ಸಾನ್ನಿಧ್ಯ ದೊರಕಿದರ ಫಲಸ್ವರೂಪವಾಗಿ ಮರಣದ ಸಮಯದೊಳಗ ನಾನು ಈ ಭವದಿಂದ, ದೇಹದಿಂದ, ಸಂಯೋಗದಿಂದ ಭಿನ್ನ ಮತ್ತು ಪರಿಪೂರ್ಣ ವಸ್ತು ಇದ್ದೇನೆ. ಇಷ್ಟು ಒಂದು ವಿಕಲ್ಪ ನಮ್ಮ ಜ್ಞಾನದೊಳಗೆ ಬಂದು ಹೋಯಿತು ಅಂತಂದ್ರೆ ನಮಗೆ ದುರ್ಗತಿ ಆಗೋದಿಲ್ಲ. ದುರ್ಗತಿ ಯಾರಿಗೆ ಆಗೋದಿದೆಯೋ ಅವರಿಗೆ ಈ ವಿಚಾರ ಬರುವುದಿಲ್ಲ. ಇಷ್ಟೇ. ಜೀವನ ತುಂಬ ಶಾಸ್ತ್ರ ಕೇಳಿದರನೂ ಕೂಡ ನೀವೆಲ್ಲ ಹೇಳ್ತೀರಿ, ಆದರೆ ನನ್ನ ದೇಹದ ವೇದನೆ ನನಗೆ ಗೊತ್ತು, ನನಗೆ ರೋಗದ ವೇದನೆ ನನಗೆ ಗೊತ್ತು ಅಂಥೇಳಿ ಆ ವೇದನೆಯೊಳಗನ ಮುಳುಗಿ ಹೋದಂಥ ಜೀವ, ಅವ ಜೀವನ ತುಂಬ ಶಾಸ್ತ್ರ ಕೇಳಿದ್ರನು ಕೂಡ, ಓದಿದ್ರನು ಕೂಡ ಅವನಿಗೆ ದುರ್ಗತಿ ಅರ್ಥಾತ್ ಭಾವಿ ದುಃಖದೊಳಗೆ, ಭಾವಿ ಗತಿಯೊಳಗ ದುಃಖನೂ ಇದೆ ಮತ್ತು ಕ್ರಮದಿಂದ ಕೆಳಗಿನ ಗತಿಗಳಿಗೆ ಅವ ಹೋಗಬೇಕಾಗ್ತಿದೆ. ಇಂದ್ರಿಯದ ಮೂಲಕ ಶಾಸ್ತ್ರದ ಶ್ರವಣ ಮಾಡುವುದರಿಂದ, ಇಂದ್ರಿಯದ ಮೂಲಕ ಭಗವಂತರ ದರ್ಶನ ಮಾಡುವುದರಿಂದ ಜೀವನಿಗೇನಾಗೋದ್ರಿ? ಇಂದ್ರಿಯ ಇಲ್ಲೇ ಸುಟ್ಟು ಭಸ್ಮಾಗಿ ಹೋಗುವಲ್ಲ, ಜೀವನಿಗೇನಾಗೋದು? ಜೀವ ಹೋಗುವ ಹೇಳೋದ್ರೊಳಗೆ ಇಂದ್ರಿಯಗಳೇನು ಹೋಗುವುದಿಲ್ಲಲ್ಲ. ಯೋಚನೆ ಮಾಡೋದ್ರಿ, ಬರೀ ಕಣ್ಣಿನಿಂದ ಪ್ರಭುವನ್ನು ನೋಡಿದರ, ಕಿವಿಯಿಂದ ಅವರ ವಾಣಿಯನ್ನು ಕೇಳಿದರ ಕಾರ್ಯ ಆಗುವುದಿಲ್ಲ. ಆ ಕೇಳು ವೇಳೆದೊಳಗೆ, ಆ ನೋಡು ವೇಳೆದೊಳಗೆ, ಕೇಳುವ ಕಡೆಗೆ ನೋಡುವ ಕಡೆಗೆ ಬಂದಿರುವಂಥ ಜ್ಞಾನ ಅಖಂಡ ಅಭೇದ ಆತ್ಮನ ಮಹಿಮೆಯನ್ನು ತಂದುಕೊಂಡ್ರ ಏನಿಲ್ಲೇನ್ರಿ ಕಾರ್ಯ ಆಗ್ತಿದೆ. ಅದರ ಸಂಸ್ಕಾರದಿಂದ ಅಭೇದ ಆತ್ಮನ ಅನುಭವದ ಕಡೆಗೆ ಈ ಜೀವದ ಅಥವಾ ಜ್ಞಾನದ ಪರಿಣಮನ ಆರಂಭ ಆಗ್ತಿದೆ. ಏನೇ ಮಾಡಿದರನು ದೇಹವನ್ನು ಮೊದಲು ಮಾಡಿಕೊಂಡು ಇಲ್ಲಿಯೇ ಯಾವ ಪದಾರ್ಥದ ಜೊತೆಗೆ ಜೀವದ ಸಂಬಂಧ ಸಮಯ ಮುಗಿದ ಮೇಲೆ ಉಳಿಯುವುದಿಲ್ಲ. ಏನು ಹೇಳಿತು ಅಪ್ಪಣ್ಣ?
ಏನೇ ಮಾಡಿದರನು ಕೂಡ ದೇಹವನ್ನು ಮೊದಲು ಮಾಡಿ ಯಾವ ಪದಾರ್ಥದ ಜೊತೆಗೆ ಈ ಜೀವದ ಸಂಬಂಧ ಸಮಯ ಪೂರ್ಣ ಆದ ನಂತರ ಉಳಿಯುವುದಿಲ್ಲ. ಹಾಗಾದರೆ ಸಮಯ ಪೂರ್ಣ ಆಗುವ ವೇಳೆಯದೊಳಗ ನಂದು ನಂದು ಅಂಥೇಳಿ ಭಾವ ಇಲ್ಲೇ ಇಟ್ಕೊಳ್ಳೋದಕ್ಕಿಂತ ಇನ್ನೂ ಸಮಯ ದೂರ ಇರುವಾಗನ ಇದು ನಂದಲ್ಲ ಅಂತ ನಿರ್ಣಯ ಮಾಡೋದ ಎಷ್ಟು ಒಳ್ಳೆಯದು ಮತ್ತು ಎಷ್ಟು ಅನುಕೂಲ, ನಾಳೆಗೆ ಕೂಡ ಎಷ್ಟು ಲಾಭದಾಯಕ ಇದೆ. ಏನು ಮಾಡುವುದಿಲ್ಲ, ಅಲ್ಲದ್ದನ್ನು ಅಲ್ಲನ್ನೋದಿದೆ ಸುಧಾತಾಯಿ. ಇದ್ದದ್ದನ್ನು ಅಲ್ಲನ್ನುವಂಥ ಪ್ರಸಂಗ ನಾವು ಅನಂತ ಬಾರಿ ತಂದುಕೊಂಡಿದ್ದೆವು. ಏನ ಅದು ನಂದು ಇರಲೇ ಇಲ್ಲ, ನಾ ಬಿಟ್ಟಿದ್ದೇನೆ, ನಂದು ಇರಲೇ ಇಲ್ಲ, ನಾ ಕೊಟ್ಟಿದ್ದೇನೆ, ನಾನು ಮಾಡೇ ಇರಲಿಲ್ಲ, ನಾ ಮಾಡಿದ್ದೇನೆ ಅನ್ನುವಂಥ ಪ್ರಸಂಗ ಅನಂತ ಬಾರಿ ನಮ್ಮ ಮೇಲೆ ಬಂದದ್ದಿದೆ, ನಾವೇ ತಂದುಕೊಂಡದ್ದಿದೆ. ಈಗ ಇಲ್ಲದ್ದನ್ನು ಇಲ್ಲ ಅಂಥೇಳಿ ಹೇಳೋದಿದೆ. ಏನ ನಂದು ಅಲ್ಲನಲ್ಲದ, ಯಾಕಲ್ಲ ಅಂತ ಹೇಳ್ತು. ಏನೇ ಮಾಡಿದ್ರೂ, ಎಷ್ಟೇ ಸಂರಕ್ಷಣೆ, ಬುದ್ಧಿ, ಚಾತುರ್ಯ ಏನೇ ಮಾಡಿದ್ರೂ ಸಮಯ ಬಂದ ನಂತರ ಆ ಪದಾರ್ಥದ ಸಂಯೋಗ ಬಿಟ್ಟು ಹೋಗೋದು. ಆ ಪದಾರ್ಥ ಅರ್ಥಾತ್ ಎಲ್ಲ ಪದಾರ್ಥಗಳ ಸಂಯೋಗ. ಈಗೇನು ಕಾಣಿಸ್ತಾ ಇದ್ದಾವೆ, ಜ್ಞಾನಕ್ಕೆ ಏನು ಆಕರ್ಷಣೀಯ ಅನ್ನಿಸ್ತಾ ಇದ್ದಾವೆ, ದರ್ಶನೋಪಯೋಗದೊಳಗ ತಿಳಿದು ಬಂದಂಥ ಕಂಡು ಬಂದಂಥ ಪದಾರ್ಥಗಳಲ್ಲಿ ಇಷ್ಟ ಅನಿಷ್ಟದ ಕಲ್ಪನೆಯನ್ನು ಜ್ಞಾನದಿಂದ ಆಗ್ತಾ ಇದೆ. ಅದು ಯಾವುದು ಇಷ್ಟನೂ ಇಲ್ಲ, ಅನಿಷ್ಟನೂ ಇಲ್ಲ, ನನ್ನದು ಇಲ್ಲ, ಏನೂ ಇಲ್ಲ. ಬರೀ ಅಭ್ಯಾಸ ಮಾಡೋದಿದೆ. ಯಾವುದರದ ಹಾಗಿದೆ ಹಾಗೆ, ಯಾವುದರ ಸ್ವರೂಪ ಹೇಗಿದೆಯೋ ಹಾಗೆ ಅಭ್ಯಾಸ ಮಾಡೋದಿದೆ. ದೇಹದ ಸ್ವರೂಪ ಹೇಗಿದೆ, ದೇಹದ ಸ್ವರೂಪ ಹೇಗಿದೆ, ಸಪ್ತ ಧಾತುವಿನಿಂದ ಯುಕ್ತ ಇದೆ, ಮಲಿನ 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 ವಸ್ತುಗಳಿಂದ ತುಂಬಿದ್ದ ಇದೆ, ಚರ್ಮದ ಪದಿಕೆಯನ್ನು ಹೊದ್ಕೊಂಡು ಕೂತದ್ದು ಇದೆ. ಆದ್ರೆ ವೈರಾಗ್ಯ ವೃಷ್ಟಿಯೊಳಗೊಂದು ಮಾತು ಬರ್ತಿದೆ. ಒಂದು ಮಲಿನ ವಸ್ತುವನ್ನು ಕಾಗದದ ಪೊಟ್ಟಣದೊಳಗೆ ಕಟ್ಟಿಟ್ರೆ ಅದು ಯಾವಾಗ ಎಲ್ಲಿ ಒಂದು ಸ್ವಲ್ಪ ಅದಕ್ಕೆ ಬಾಧೆ ತಾಗಿದ್ರೆ ಅದರೊಳಗಿಂದ ಮಲಿನತೆ ಹೊರಗೆ ಬರ್ತಾರೆ. ಅಂಥದ್ದು ಇದೆ ಈ ದೇಹ. ಅದು ಎಂಥದ್ದಿದೆಯೋ ಹಾಗೆ ತಿಳಿಯೋದಿದೆ ರೀ. ದ್ವೇಷ ಮಾಡೋದಿಲ್ಲ, ಅನಿಷ್ಟ ಬುದ್ಧಿ ಇಲ್ಲ, ತಿರಸ್ಕಾರದ ಮಾತಿಲ್ಲ. ತಿರಸ್ಕಾರ ಮಾಡೋ ಮಾತನ್ನ ಎಲ್ಲ ನಾನು ಅಂಥೇಳಿ ಆನಂದ ಪಡ್ತಾ ಇದ್ದೆ. ಈಗ ಅದು ಭಿನ್ನ ಇದೆ, ಹೇಗಿದೆ ಹಾಗೆ ತಿಳ್ಕೊಳ್ಳುತ್ತಿದೆ. ಅದರ ಹೆಸರು ಮೋಕ್ಷಿದೆ ಭರತಭಾಯಿ. ಅದು ನಾನು ಅನ್ನೋದು, ಅದನ್ನು ಸ್ವಚ್ಛ ಮಾಡೋದು, ಅದನ್ನು ಸರಿಯಾಗಿಟ್ಕೊಳ್ಳೋದು, ಅದನ್ನು ಆರೋಗ್ಯವಂತವಾಗಿಟ್ಕೊಳ್ಳೋದು, ಅದು ಇನ್ನೊಂದು 4 ದಿವಸ ಬರಲಿ ಅನ್ನೋದು. 4 ದಿವಸ ಅಲ್ಲ, 4 ಸಮಯ ಕೂಡ ಬರುವುದಿಲ್ಲ, ಇರುವುದಿಲ್ಲ ಅಂಥೇಳಿ ಅದರ ಸಮಯ ಬಂದ ನಂತರ ಅದು ಭಿನ್ನ ಆಗೋದು. ಇಷ್ಟು ತಿಳಿದರ ಪ್ರತ್ಯಕ್ಷ ಯಾವಾಗ ಭಿನ್ನತೆಯ ಸಮಯ ಬರ್ತಿದೆಯೋ ಆವಾಗ ರೌದ್ರ ಧ್ಯಾನ ಆಗೋದಿಲ್ಲ. ರೌದ್ರ ಧ್ಯಾನ ಮಂದಿರದೊಳಗೆ ಕೂತಿರೋ ವೇಳೆದೊಳಗೂ ಕೂಡ ಮಿಥ್ಯಾದೃಷ್ಟಿ ಜೀವನಿಗೆ ರೌದ್ರ ಧ್ಯಾನ. ಆದರೆ ಜಿನೇಂದ್ರ ಪ್ರಭು ಹೇಳಿರುವಂಥ ಜಡಚೇತನತೆ, ಜಡಚೇತನ ಪದಾರ್ಥಗಳ ಭಿನ್ನತೆಯನ್ನು ವಿಕಲ್ಪದೊಳಗೆ ತಿಳಿದ ನಂತರ ಆ ತಿಳಿಯೋ ಸಮಯದೊಳಗೆ ಅವನಿಗೆ ರೌದ್ರ ಧ್ಯಾನ. ಜಿನೇಂದ್ರ ಪ್ರಭುವಿನ ಸಾನ್ನಿಧ್ಯದೊಳಗೂ ಕೂಡ ಅಜ್ಞಾನದಿಂದ ಆರ್ಥ ಧ್ಯಾನದ್ದಂತೂ ಮಾತನೇ ಇಲ್ಲ. ಮುನಿಗಳಿಗೆ ಕೂಡ ಅರ್ಥ ಧ್ಯಾನ ಇದೆ ರೀ, ಆದರೆ ರೌದ್ರ ಧ್ಯಾನದ ಮಾತು ಇದೆ. ಸಾನ್ನಿಧ್ಯದಿಂದ ಏನಾಗುವುದಿಲ್ಲ, ಶ್ರವಣದಿಂದ ದರ್ಶನದಿಂದ ಏನಾಗುವುದಿಲ್ಲ. ನಾನು ಎಲ್ಲಿ ಕೂತಿದ್ದೇನೋ ಅನ್ನೋದು ಮುಖ್ಯ ಅಲ್ಲ. ನನ್ನ ಎದುರಿಗೆ ಯಾವ ಅರ್ಹಂತ ಪ್ರಭು ಇದ್ದಾರೆ, ಸಾಕ್ಷಾತ್ ಇದ್ದಾರೋ, ಪ್ರತಿಷ್ಠಾಪಿತ ಬಿಂಬ ಇದೆಯೋ, ಅದಕ್ಕೆ ಯಾವ ವಿಶೇಷ ಬೆಲೆ ಇಲ್ಲ. ಆದರೆ ನನ್ನ ಅಂತರಂಗದೊಳಗೆ ಅವರ ಕುರಿತಾಗಿ, ಅವರು ನೀಡುತ್ತಾ ಇರುವಂಥ ಸಂದೇಶದ ಕುರಿತಾಗಿ ಯಾವ ಪ್ರಕಾರದ ಜ್ಞಾನ ಭಾವ ವರ್ತಿಸ್ತಾ ಇದೆಯಲ್ಲ ಅದರ ಮೇಲೆ ಆಧಾರಿತ ಇದೆ. ಏನ ಸಂಯೋಗದ
ಸಂಬಂಧ ಕಥನ ರೂಪದಿಂದ ಇವರ ಸಂಯೋಗದಿಂದ ಹೀಗಾಯಿತು. ಜಿನವಾಣಿಯ ಸಂಯೋಗದಿಂದ ಶ್ರವಣದಿಂದ ಈ ಜೀವದಲ್ಲೇ ಕಾರ್ಯ ಆಯಿತು. ಕಥನ ಇದೆ ರೀ, ಅದರ ಒಳಗಡೆ ಕಾರ್ಯ ಸ್ವಯಮೇವ ಸ್ವಯಮೇವ. ಮೋಹದ ಮಹಿಮೆ, ಪರಿಣಾಮದ ವಿಚಿತ್ರತೆ, ಇವೇನು ಶೀರ್ಷಿಕೆಗಳನ್ನು ಒಳಗೊಂಡಿರುವಂಥ ವಿಷಯಗಳ ಮೋಕ್ಷ ಮಾರ್ಗ ಪ್ರಕಾಶಕದಲ್ಲಿದ್ದಾವೆ. ಅವುಗಳನ್ನು ವಿಶೇಷ ರೂಪದಿಂದ ಅರ್ಥವಿಸಿಕೊಳ್ಳಬೇಕು. ಮೋಹದ ಮಹಿಮೆ, ಪರಿಣಾಮದ ವಿಚಿತ್ರತೆ. ಮೊನ್ನೆ ಹೇಳಿದ್ದು ಕರ್ಮದ ಸ್ವರೂಪ ಬಹಳ ವಿಚಿತ್ರ. ಅದರ ವಿಚಿತ್ರತೆಗೆ ಆಧಾರ, ಅದರ ವಿಚಿತ್ರತೆಗೆ ಆಧಾರ ಈ ಜೀವದ ಪರಿಣಾಮವೇ ಇದೆ. ರುದ್ರಭೂಮಿಯೊಳಗ ಅತೀಂದ್ರಿಯ ಆನಂದದ ಅನುಭವ ಆಗ್ತಿದೆ. ಸಮವಸರಣದೊಳಗ ರೌದ್ರ ಧ್ಯಾನ ಆಗ್ತಿದೆ. ಸಂಯೋಗ ಏನು ಮಾಡ್ತಿದ್ದೇವೆ? ಜೀವದಲ್ಲಿ ಕಾರ್ಯ ಆದ ನಂತರ ಸಂಯೋಗದ ಮೇಲೆ ಆರೋಪ ಮಾಡ್ತೀವಿ. ರುದ್ರಭೂಮಿಯೊಳಗೆ, ಸ್ಮಶಾನ ಭೂಮಿಯೊಳಗೆ ಶವ ಉರಿತಾ ಇದೆ. ಬೆಂಕಿ ಹಚ್ಚಿ ಅರ್ಧ ಆದ ನಂತರ ಹೊರಟು ಹೋಗ್ತಾರಲ್ಲ, ಅಲ್ಲೇ ಓರ್ವ ಜ್ಞಾನಿ ಪುರುಷ ಇದ್ದಾನೆ. ಅವ ಮುನಿನೇ ಇರಬೇಕು ಅಂತಲ್ಲ, ಅಲ್ಲಿಂದ ಹಾಯ್ದು ಹೋಗ್ತಾ ಇದ್ದಾನೆ ಸಮ್ಯಕ್ ದೃಷ್ಟಿ. ಅವನಿಗೆ ತಕ್ಷಣಕ್ಕ ಆ ಘಟನೆಯನ್ನು ನೋಡಿ ಈ ಶರೀರದ ಜೊತೆಗಿನ ಜೀವನ ಎಷ್ಟು ಕ್ಷಣಭಂಗುರ ಇದೆ, ಈ ಶರೀರದ ಸ್ವರೂಪ ಎಷ್ಟು ಅಸಾರ ಇದೆ. ಯಾವುದನ್ನು 10 ವರ್ಷ, 50-60 ವರ್ಷ, 100 ವರ್ಷ ಜೋಪಾನವಾಗಿ ಇರಿಸಲಾಗಿತ್ತೋ, ಇಟ್ಕೊಳ್ಳಲಾಗಿತ್ತೋ, ಅದರ ದಶೆ ಹೀಗಿದೆ. ಧಗಧಗಿಸಿ ಉರಿತಾ ಇದೆ ಅಲ್ಲ, ಕಾಷ್ಠದ ಜೊತೆಗೆ ಸೇರಿ ಉರಿತಾ ಇದೆ. ಅದ್ಭುತ ಮಾತಿದೆ ಪ್ರಭು. ಸಂಯೋಗ ನಿಮಿತ್ತ ಮಾತ್ರ ಇದೆ. ಜೀವ ಸ್ವಯಂ ತನ್ನ ಜ್ಞಾನದಿಂದ ಬ್ರಹ್ಮಾನಂದವಾಗಿ, ಜೀವ ಸ್ವಯಂ ತನ್ನ ಜ್ಞಾನದಿಂದ ಧರ್ಮಧ್ಯಾನ ರೂಪನೂ ಆಗ್ತಾನೆ. ರೌದ್ರ ತನ್ನ ಜ್ಞಾನದಿಂದ ಧ್ಯಾನ ರೂಪ ಆಗ್ತಾನೆ, ಧರ್ಮಧ್ಯಾನ ರೂಪನೂ ಆಗ್ತಾನೆ. ಸಂಯೋಗ ಏನು ಮಾಡುವುದು? ಸಂಯೋಗದೊಳಗಿದೆ. ಈ ಪ್ರಕಾರ ವಸ್ತುವಿನ ಪೃಥಕತೆಯನ್ನು, ಪರಮ ಸ್ವತಂತ್ರ ಪರಿಣಮನವನ್ನು ತಿಳಿಯುವುದನ್ನು ಹೊರತುಪಡಿಸಿ ಮೋಕ್ಷದ ಉಪಾಯ ಬೇರೆ ಯಾವುದೂ ಇಲ್ಲ. ಮತ್ತು ಹೀಗೆ ತಿಳಿದ ನಂತರ ಅದರ ಫಲ ನಿರಾಕುಲ ಶಾಂತಿ, ಅತೀಂದ್ರಿಯ ಶಾಂತಿ, ಅತೀಂದ್ರಿಯ ಸುಖ. ಏನು ಹೇಳಿದ್ರು? ಏನು ಮೋಕ್ಷದ ಫಲವು ಅತೀಂದ್ರಿಯ ಸುಖವಿದೆ. ಏನು ಮಾಡುತ್ತ ಜ್ಞಾನವು ಪ್ರಕಟವಾಗುತ್ತದೆ. ತಪಸ್ಸು ಮಾಡ್ತಾ ಅಂಥೇಳಿ ಹೇಳಲಿಲ್ಲ, ದಾನ ಕೊಡುವುದರಿಂದ ಅಂಥೇಳಿ ಹೇಳಲಿಲ್ಲ. ಏನು ಮಾಡುತ್ತ ಜ್ಞಾನವು ಪ್ರಕಟವಾಗುತ್ತದೆ. ಜೀವದ್ರವ್ಯಕ್ಕೆ ಸಕಲ ಕರ್ಮಗಳ ವಿನಾಶವಾದ ಮೇಲೆ ಅದು ಶುದ್ಧತ್ವ ಅವಸ್ಥೆಯ ಪ್ರಕಟತೆಯ ರೂಪದಿಂದ ಪರಿಣಮಿಸುತ್ತಾ, ಹಾಗೆ ಪರಿಣಮಿಸ್ತಾ ಏನಾಗ್ತಿದೆ? ಸಾಕ್ಷಾತ್ ಜ್ಞಾನ ಅರ್ಥಾತ್ ಕೇವಲ ಜ್ಞಾನ ಆಗ್ತಿದೆ. ಕೇವಲ ಜ್ಞಾನ ಅಂದರೆ ಮೋಕ್ಷ ಪ್ರಕಟ ಆಗೋದಂದ್ರೆ ಜ್ಞಾನ ಪ್ರಕಟ. ಏನು ಮಾಡ್ತಾ? ಜೀವದ್ರವ್ಯಕ್ಕ ಸಕಲ ಕರ್ಮಗಳ ವಿನಾಶ. ಜೀವದ್ರವ್ಯಕ್ಕೆ ನಾವು ನಮ್ಮದ ಅಂಥೇಳಿ ನೋಡದಿದ್ರೂ ಆಗಮದಲ್ಲಿ ಜೀವದ್ರವ್ಯದ ಸ್ವರೂಪ ಏನು ಹೇಳಿದಾರಲ್ಲ, ಆ ಜೀವದ್ರವ್ಯ ಹೇಗಿದೆ ರೀ? ಯಾವ ಕರ್ಮರೂಪ ಆಗೇ ಇಲ್ಲ ಯಾವತ್ತು. ಯಾವ ಕರ್ಮ ಅದನ್ನು ಸ್ಪರ್ಶ ಮಾಡೇ ಇಲ್ಲ. ಜೀವದ್ರವ್ಯದೊಳಗ ಕರ್ಮದ ಪ್ರವೇಶದ ಮಾತೇ ಇಲ್ಲ. ಆಗಮದೊಳಗೆ ಹೇಳಿರುವ ಜೀವದ್ರವ್ಯದ ಸ್ವರೂಪ ಹೇಗಿದೆ? ಕರ್ಮದ ವಿನಾಶ ಮಾಡಿದ್ದು ಇದೆ ಸುಧಾತಾಯಿ. ಮಾಡಿದ್ದು ಹೇಗ?
ಪ್ರತಿ ಸಮಯಕ್ಕೆ ಕರ್ಮವನ್ನು ತನ್ನ ಕಡೆಗೆ ಬರಗೊಡುವುದಿಲ್ಲ. ಅದು ವಿನಾಶ. ನಾಶ ಬೇರೆ, ವಿನಾಶ ಬೇರೆ. ಬಂದದ್ದನ್ನು ತೆಗೆದುಹಾಕೋದು ನಾಶ ಇದೆ, ಬರಗೊಡೋದೇ ಇರೋ ಅದು ವಿನಾಶ. ವಿಶೇಷ ರೂಪದಿಂದ ನಾಶ. ಆಶ್ರವ ಆಗಗೊಡುವುದಿಲ್ಲ. ಇದು ಸಂವರ ಇದೆ. ಇದ್ದಂಥದ್ದನ್ನು ತೆಗೆದುಹಾಕೋದಿದೆ ನಿರ್ಜರ. ಸಂವರ ವಿಶೇಷ ಇದೆ, ನಿರ್ಜರ ವಿಶೇಷ ಇದೆ ರೀ. ನಿರ್ಜರ ಅನಾದಿ ಕಾಲದಿಂದ ನಡೆದದ್ದನ ಇದೆ. ಸ್ಥಿತಿ ಪೂರೈಸಿ ಹೊರಟು ಹೋಗುವವು. ನನಗೆ ನೀತಾಗದು ಹರುಷಾಶೋಕ. ಅದು ಮೋಕ್ಷ ಇದೆ, ಅದು ಸಂವರ ಇದೆ. ಅವು ಸ್ಥಿತಿ ಪೂರ್ಣ ಮಾಡಿ ಕರ್ಮಗಳು ಹೊರಟು ಹೋಗ್ತಾ ಇರ್ತವೆ, ಸಂಯೋಗಗಳು ಹೊರಟು ಹೋಗ್ತಾ ಇರ್ತವೆ. ಆವಾಗ ಹರ್ಷ ವಿಷಾದ ಆಗದೆ ಇರೋದ ಇದೇನಿದೆ ರೀ? ಇದೇನಿದೆ? ಇದು ಸಂವರ ಸಹಿತ ನಿರ್ಜರಿ ಇದೆ ಅಂದರೆ, ಅಥವಾ ಇದು ಮೋಕ್ಷನ ಇದೆ ಅಂದರೆ. ಸಮಸ್ತ ಕರ್ಮಗಳ ಜೀವ ದ್ರವ್ಯಕ್ಕೆ ಸಮಸ್ತ ಕರ್ಮಗಳ ವಿನಾಶವಾದ ಮೇಲೆ, ಇನ್ನು ವಿನಾಶ ಆಯ್ತ ಆದ ಮೇಲೆ ಅಂದ್ರ ಜೀವದ್ರವ್ಯ ಯಾವುದೂ ಕರ್ಮವನ್ನು ಗ್ರಹಣ ಮಾಡೇ ಇಲ್ಲ. ತ್ರಿಕಾಲದಲ್ಲೂ ಏಕರೂಪದಿಂದ, ಧ್ರುವ ರೂಪದಿಂದ, ಸದೃಶ ರೂಪದಿಂದ ಇದೆ ಅಂಥೇಳಿ ಯಾವಾಗ ತನ್ನ ಕುರಿತಾಗಿ ತನ್ನ ಜ್ಞಾನ ಆಗ್ತಿದೆಯೋ ಆವಾಗ ಆ ಜ್ಞಾನ ಶುದ್ಧತ್ವ ರೂಪದಿಂದ ಪರಿಣಾಮ ಮಾಡ್ತದೆ. ಜೀವದ್ರವ್ಯದ ಸ್ವರೂಪವನ್ನು ಆಗಮದ ಮೂಲಕ ತಿಳಿತು. ಆಮೇಲೆ ಆ ಜ್ಞಾನ ಅಂಥ ಜೀವದ್ರವ್ಯ ನಾನಿದ್ದೇನೆ ಅಂಥೇಳಿ ಯಾವಾಗ ಅನುಭವ ಮಾಡ್ತಿದೆಯೋ ಆವಾಗ ಅದು ಶುದ್ಧತ್ವ ರೂಪದಿಂದ ಪ್ರಕಟ ಆಗ್ತಿದೆ, ಪರಿಣಮನ ಮಾಡ್ತಿದೆ. ಅದರ ಫಲಸ್ವರೂಪವಾಗಿ ಏನಾಗ್ತಿದೆ? ಅತೀಂದ್ರಿಯ ಸುಖದ ಲಾಭ. ಮುಂದೆ ಪರಿಣಮಿಸುತ್ತ ಅಂಥೇಳಿ ಹೇಳಿದರು. ಮತ್ತು ಭಾವಾರ್ಥವು ಈ ಪ್ರಕಾರವಿದೆ. ಭಾವಾರ್ಥ ಮುಗಿದಿತ್ತೇನ್ರಿ? ಭಾವಾರ್ಥದೊಳಗನ ಪದಖಂಡವನ್ನ ಗ್ರಹಣ ಮಾಡಿದರು. ಭಾವಾರ್ಥ ಹೇಳುವೆಳೆದೊಳಗನ ಮತ್ತು ಭಾವಾರ್ಥ ಈ ಪ್ರಕಾರ ಇದೆ. ಇಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿಂದ ಅಂದ್ರೆ ಎಲ್ಲಿ? ಇಲ್ಲಿ ಗ್ರಂಥದೊಳಗ ಇಲ್ಲಿಂದ ಅಂದ್ರೆ ಎಲ್ಲಿಂದ? ಇಲ್ಲಿಂದಂದ್ರೆ ಎಲ್ಲಿಂದ? ಜೀವದ್ರವ್ಯಕ್ಕ ಸಮಸ್ತ ಕರ್ಮಗಳ ವಿನಾಶ ಇದೆ. ಅಂಥ ಜೀವದ್ರವ್ಯ ನಾನಿದ್ದೇನೆ ಅಂಥೇಳಿ ಯಾವಾಗ ಯಾವ ಜೀವದ ಜ್ಞಾನ ತಿಳಿತಿದೆಯೋ ಅದು ಶುದ್ಧತ್ವ ರೂಪದಿಂದ ಪರಿಣಮನ ಮಾಡ್ತಿದೆ. ಅಲ್ಲಿಂದ ಹಿಡಿದ ಏನಾಯಿತು? ಇಲ್ಲಿಂದ ಪ್ರಾರಂಭ ಮಾಡಿ ಸಕಲ ಕರ್ಮಕ್ಷಯ ಲಕ್ಷಣ ಮೋಕ್ಷದ ಸ್ವರೂಪವನ್ನು ನಿರೂಪಣೆ ಮಾಡಲಾಗುವುದು. ಇದರದ್ದು ವಿಶೇಷ ಮುಖ್ಯ.